ಸ್ವರ್ಗವನ್ನು ಬಯಸಿದ್ಲು, ವೇದವಲ್ಲಿ ಯಾವ ಸ್ವರ್ಗವನ್ನು ಬಯಸಿದ್ಲು, ಪದ್ಮಲತಾ ಯಾವ ಸ್ವರ್ಗವನ್ನು ಬಯಸಿದ್ಲು, ನಮ್ಮ ಆನೆ ಮಹೋದಯ ಯಾವ ಸ್ವರ್ಗವನ್ನು ಬಯಸಿದ್ದ. ಅದೇ ಕಾಲಕ್ಕೆ ಅವನ ತಂಗಿ ಲಕ್ಷ್ಮಿ ಅಥವಾ ಯಮುನಾ ಯಾವ ಸ್ವರ್ಗವನ್ನು ಬಯಸಿದ್ರು. ಇವ್ರು ಯಾರೂ ಇಲ್ಲ, ಸ್ವರ್ಗ ಬಯಸಿದವರಲ್ಲ, ನರಕಕ್ಕೆ ಹೋದವರು. ಅವರನ್ನು ಜೀವಂತವಾಗಿ ಏನಪ್ಪ ಅಂದರೆ ಬದುಕನ್ನು ಹಾಳು ಮಾಡಿ ಅಂಥವ್ರು, ಕೊಲೆ ಮಾಡಿ ಅಂಥದ್ದು. ಇದು ಇವುಗಳ ಬಗ್ಗೆ ಇವತ್ತಿನವರೆಗೂ ಯಾರು ಏನು ಎಂತೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದಲ್ಲ ಎರಡಲ್ಲ 4-5 ಕೇಸುಗಳಲ್ಲಿ ಈ ರೀತಿ. ಇನ್ನು ಆ ಮಾತು ಬೇರೆ, ಒಂದೇ ದಿನದಲ್ಲಿ ಅವತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಅವತ್ತು ಅನಾಥ ಅಂತ ಹೇಳಿಕೊಂಡು ಅನಾಮಧೇಶಗಳನ್ನು ಹೋಗಿದ್ದು ಸಾಕಷ್ಟು. ಅದೇ ಕಾಲಕ್ಕೆ ಈ ಹೆಗ್ಗಡೆ ಅಂತ ಬರ್ತದೆ ಹಾಸ್ಪಿಟಲ್ನ, ಆ ಹಾಸ್ಪಿಟಲ್ದಲ್ಲೇ ಖಾಸಗಿ ಅದು, ಅಲ್ಲಿನ ಅಂಗಾಂಗಗಳ ವ್ಯವಹಾರ ಆಯಿತಾ ಅನ್ನೋದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನೇಕರು. ಅಂದರೆ ಯಾಕೆ ಮಾತ್ರ ಇವತ್ತು ಮತ್ತು ನೆನಪಿಸ್ತಾ ಇರ್ತಾನಪ್ಪ ಅಂತಂದ್ರೆ, ಹೇಳಿದ್ನಲ್ಲ ಮಗ, ಇಂಥ ಸಾವುಗಳಾದಂಥ ನಿರಂತರ ಸಾವುಗಳು ನಡೆಯುತ್ತೆ. ಇತ್ತೀಚೆಗೆ ಒಂದು ಸ್ವಲ್ಪ ಇದು ಅದರಲ್ಲೂ ಯೂಟ್ಯೂಬರ್ಗಳ ಒಂದು ಏನಪ್ಪ ಸತ್ಯ ಹುಡುಗುವ ಪ್ರಯತ್ನವೋ ಅಥವಾ ಬದುಕಿಗೆ ಅನಿವಾರ್ಯವೋ ಅಥವಾ ನಿಜವಾಗಿ ಪ್ರಾಮಾಣಿಕರೋ ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಯಾವುದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಪ್ರಾಮಾಣಿಕ ನಾವು ಸೆಲ್ಯೂಟ್ ಹೊಡಿಲೇಬೇಕಾಗ್ತದೆ. ಅದರಲ್ಲೇ ಕೆಲವಷ್ಟು ಲಾಭ ಮಾಡ್ಕೊಂಡು ಹೋದಂಥವ್ರು ಇಲ್ಲ ಅಂತಾರೆ. ಎಲ್ಲ ಯೂಟ್ಯೂಬರ್ಸ್ಗಳು ಪ್ರಾಮಾಣಿಕರಂತ ಹೇಳಿ ಹೊರಟಿಲ್ಲ. ಅದೇ ರೀತಿ ಎಲ್ಲ ಯೂಟ್ಯೂಬರ್ಸರು ಇಲ್ಲಪ್ಪ ಇವ್ರು ದುಡ್ಡು ಮಾಡಲಿಕ್ಕೆ ಬರ್ತಾರೆ, ಹೊಡೆಕೊಳ್ಳಿಕ್ಕೆ ಬರ್ತಾರೆ ಅಂತ ಅನ್ನಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ನಿರಂತರ ತಮ್ಮ ಹೋರಾಟ ನಡೆಸಿದ್ದಾರೆ. ಅದರಲ್ಲೂ ಒಂದಿಷ್ಟು ಕೆಲವು ಜನ ಅಂತೂ ನಿಲ್ಲಿಸೇ ಇಲ್ಲ, ಅದನ್ನು ನಿರಂತರವಾಗಿ ಅದರ ಬಗ್ಗೆ ಸಣ್ಣ ಸಣ್ಣ ವಿಶೇಷ ತೆಗೆದುಕೊಂಡು ಹೇಳುವಂಥ